ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಿದ್ಧಾಂತಗಳ ವೈರುಧ್ಯ ಮೀರಿ ಬೆಸೆದ ದೋಸ್ತಿಯಲ್ಲಿ ಕೋಲಾರದ ಕಿಡಿ ಹಾರಿದೆ. ಬಿಜೆಪಿಯ ಡಬಲ್ ಸ್ಟ್ಯಾಂಡ್ನಿಂದ ಒಣಗಿದ ತೆನೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ. ಸಂಪರ್ಕದ ಕೊರತೆ ಇದೆ ಅಂತ ಕುಮಾರಸ್ವಾಮಿ ಒಪ್ಪಿಕೊಂಡಿದ್ದಾರೆ. ಇದು ಸೂಸೈಡ್ ಅಟೆಂಪ್ಟ್ ಅಂತ ಕನಿಕರ ತೋರಿದಂತ ಡಿಕೆ ಶಿವಕುಮಾರ್ಗೂ ಡಿಚ್ಚಿ ಕೊಟ್ಟಿದ್ದಾರೆ. ಮಂಡ್ಯ ರಣಕಣ ಮತ್ತೆ ರಂಗೇರ್ತಾ ಇದೆ. ಸಕ್ಕರೆ ನಾಡಲ್ಲಿ ದಳಪತಿ ಕಬ್ಬಿನ ಸಿಹಿ ಆಸೆಗೆ ಬಿದ್ದಿದ್ದಾರೆ. HDK ಸ್ಪರ್ಧೆ ಫಿಕ್ಸ್ ಆಗಿದೆ. ಮುಂದಿನ ವಾರ ಭದ್ರಕೋಟೆಯಲ್ಲಿ ಸಮರ ಕಣ ಪ್ರವೇಶ ಮಾಡ್ತಾ ಇದೆ. ಕೈ ತಪ್ಪಿದ ಮಂಡ್ಯಕ್ಕಾಗಿ ರೆಬಲ್ ಲೇಡಿಗೆ ನಿರುದ್ಯೋಗದ ಭೀತಿ ಕಾಡ್ತಾ ಇದೆ. ಭವಿಷ್ಯಕ್ಕಾಗಿ ಸಭೆ ಕರೆದಿದ್ದಾರೆ. ಎಲೆಕ್ಷನ್ ಬಂತು, ಜಾತ್ರೆನೂ ಶುರುವಾಯಿತು. ಅಕ್ರಮ ಸಂತೆಯಲ್ಲಿ ಕುಣಿತಾ ಇರೋ ಕಾಂಚಾಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಗ್ರಾಮಾಂತರದಲ್ಲಿ ಬ್ರದರ್ ಬಂಡವಾಳವನ್ನ ಕುಮಾರಸ್ವಾಮಿ ಬಯಲು ಮಾಡಿದರೆ ಸಿಂದಗಿ, ಗಂಗಾವತಿ, ಸಿರಗುಪ್ಪದಲ್ಲಿ ಸಾಗಿಸ್ತಾ ಇದ್ದಂತ ಅಕ್ರಮ ಕೋಟಿ ಹಣದ ಬೇಟೆ ಶುರುವಾಗಿದೆ. ಬಿಜೆಪಿ ತಾನು ಗೆಲ್ಲೋ ಕುದುರೆಗಳನ್ನ ರೇಸ್ಗೆ ಇಳಿಸಿದೆ. ಆದರೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ಆರಂಭಿಸಿದೆ. ಡಿವಿಎಸ್ಗೆ ಹಾಕಿದ ಗಾಳದ ಬಗ್ಗೆ ಡಿಕೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಚಿಕ್ಕೋಡಿ ಕ್ಷೇತ್ರದಲ್ಲಿ ಜಾರಕಿಹೊಳಿ ಪುತ್ರಿ ಪ್ರಚಾರ ಆರಂಭಿಸಿದೆ. ದಾವಣಗೆರೆಯಲ್ಲಿ ಕುಟುಂಬ ಕದನಕ್ಕೆ ಚಾಲನೆ ಸಿಕ್ಕಿದೆ. ಹನುಮನ ಹಾಡು ಹಾಕಿದ್ದಕ್ಕೆ ನಡೆದ ಹಲ್ಲೆಗೆ ರಾಜಕೀಯ ಸ್ಪರ್ಶ ಸಿಕ್ಕಿದೆ. ನಗರಪೇಟೆಯಲ್ಲಿ ಇವತ್ತು ರಣಾಂಗಣವಾಗಿ ಬದಲಾಗಿತ್ತು. ನೂಕಾಟ, ತಳ್ಳಾಟ, ಜೈ ಶ್ರೀರಾಮ್ ಘೋಷಣೆ ಮೊಳಗಿದ್ವು. ರಸ್ತೆಗೆ ಇಳಿದು ಹನುಮಾನ್ ಚಾಲಿಸ ಪಠಿಸ್ತಾ ಇದ್ದಂತ ಬಿಜೆಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.